ಓಂ. ಬಂಧುಗಳೇ, ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ನಾಣ್ಣುಡಿಯಂತೆ ನಾಡಾಳುವ ರಾಜನು 10 ಹಲವಾರು ಅರ್ಹತೆಗಳನ್ನು ಪಡೆದುಕೊಂಡಿರಬೇಕಾಗುತ್ತದೆ. ಅಂದರೆ ನಾಡನ್ನು ಆಡುವಂತಹ ರಾಜನು ಅವನು ಪ್ರತ್ಯಕ್ಷ ದೇವತೆಯ ತರಹ ಇರುತ್ತಾನೆ. ಅಂತಹ ರಾಜನಿಗೆ ಹಲವಾರು ಅರ್ಹತೆಗಳು ಇರಲೇಬೇಕಾಗುತ್ತದೆ. ಅಷ್ಟೇ ಅಲ್ಲ, ಅಂತಹ ಅರ್ಹತೆಗಳನ್ನು ಇಲ್ಲದೇ ಇರುವಂಥವನು ರಾಜನಾಗಿದ್ದರೆ ಆ ರಾಜ್ಯದಲ್ಲಿ, ಆ ನಾಡಿನಲ್ಲಿ ಅಧರ್ಮ, ಕಷ್ಟ, ಕಾರ್ಪಣ್ಯಗಳು ಅಷ್ಟೇ ಅಲ್ಲ, ಸಬಲರೆಲ್ಲರೂ ದುರ್ಬಲರನ್ನು ಬಡಿದುಕೊಂಡು ತಿನ್ನುವಂತಹ ಜನರ ಸಂಖ್ಯೆಯು ಹೆಚ್ಚಾಗಿ ಧರ್ಮವು ಅಳಿದು ದಾನವರ ರಾಜ್ಯವಾಗಿ ಈ ನಾಡು ಸ್ವರ್ಗ ಸದೃಶವಾಗದೆ ನರಕ ಸದೃಶವಾಗುತ್ತದೆ. ಬಂಧುಗಳೇ, ಇದು ನಮ್ಮ ದೇಶವನ್ನು ನಡೆಸಿಕೊಂಡು ಹೋಗಬೇಕಾಗಿರುವ ಯೋಗ್ಯ ವ್ಯಕ್ತಿಯನ್ನು ಮತ್ತು ಸಮರ್ಥವಾಗಿರ್ತಕ್ಕಂತಹ ವ್ಯಕ್ತಿಯನ್ನು ನಾವೇ ಆರಿಸಿಕೊಳ್ಳಬೇಕಾದಂತಹ ಸಂಕ್ರಾಂತಿಯ ಸಮಯ. ಇದು ಪವಿತ್ರವಾದಂತಹ ಸಮಯ. ಬಂಧುಗಳೇ, ವಿಶೇಷವಾಗಿ ಎಲ್ಲ ದಾನಕ್ಕಿಂತಲೂ ಈ ಮತದಾನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ದಾನ. ಅಷ್ಟೇ ಅಲ್ಲದೆ ಶ್ರೇಷ್ಠವಾಗಿ ಮತ್ತು ಮತದಾನ ಬಹಳ ಪುಣ್ಯಕರವಾದಂತಹ ದಾನ. ಅಷ್ಟೇ ಅಲ್ಲದೆ ಜವಾಬ್ದಾರಿಯುತವಾದಂತಹ ಕಾರ್ಯ. ನಾವು ವಿಚಾರಶೀಲರಾಗಿ ತುಂಬ ವಿಚಾರಿಸಿ ಮತದಾನವನ್ನು ಮಾಡಬೇಕಾಗುತ್ತದೆ. ಬಂಧುಗಳೇ, ಒಂದು ನಾಣ್ಣುಡಿಯಂತೆ ವಿಚಾರಹೀನವಾದಂತಹ ದಾನ ಭೂಮಿಯಲ್ಲಿ ಕೃಪಾಣ, ವಿಚಾರವಿಲ್ಲದಂತಹ ದಾನ ಕ್ಷಯರೋಗಿಯ ಆಯುರ್ಮಾನ ಎಂಬಂತೆ ನಾವು ಯಾವುದೇ ದಾನವನ್ನು ವಿಚಾರಿಸದೆ ಮಾಡಿದರೆ ನಾವು ಅದರ ಪ್ರಭಾವವನ್ನು ಮುಂದೆ ಅನುಭವಿಸಬೇಕಾಗುತ್ತದೆ. ಉದಾಹರಣೆಗೆ, ಕರ್ಣ ಮಹಾರಾಜನು ತನ್ನ ಕರ್ಣಕುಂಡಲಗಳನ್ನೇ ದಾನ ಮಾಡಿದ. ಆದರೆ ಅವನು ಆವಾಗ ಯಾವುದೇ ವಿಚಾರವನ್ನು ಮಾಡದೆ ಯಾವುದೋ ಆವೇಶಕ್ಕೆ ಒಳಗಾಗಿ ತನ್ನ ದಾನವನ್ನು ಮಾಡಿಬಿಟ್ಟಲ್ಲ, ಮುಂದೆ ಅವನು ಭೀಕರವಾದಂತಹ ಸಮಯವನ್ನು ಅನುಭವಿಸಬೇಕಾಗಿ ಬಂದಿತ್ತು. ಅದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಕಾರಣ, ಈ ಅತ್ಯಂತ ಮಹತ್ವವಾಗಿರ್ತಕ್ಕಂತಹ ಈ ಮತದಾನವನ್ನು ಕೂಡ ನೀವುಗಳೆಲ್ಲರೂ ವಿಚಾರಿಸಿ ಮಾಡಬೇಕಾಗುತ್ತದೆ. ಇದು ಪವಿತ್ರವಾದಂತಹ ದಾನ. ಈ ದಾನವನ್ನು ನಾವು ಯಾವುದೇ ಪೂರ್ವಾಗ್ರಹ ಪೀಡಿತರಾಗದೆ ಮತ್ತು ಸ್ವಾರ್ಥ ಸಾಧನೆಗೆ ಅಲ್ಲದೆ, ಅದೇ ಅನೇಕ ಅಮೀಷಗಳಿಗೆ ಸೋಲದೆ, ಇಡೀ ದೇಶದ ಸಮಸ್ತ ನಾಗರಿಕರ ಕಲ್ಯಾಣಕ್ಕಾಗಿ, ದೇಶದ ಸದೃಢತೆ, ಸನಾತನ ಧರ್ಮದ ಸಾಕ್ಷಾತ್ಕಾರತೆ, ಸಮೃದ್ಧತೆ ಮತ್ತು ಸಕಲ ಪ್ರಜೆಗಳ ಸಮಾನತೆಗಳಿಗೆ ಧಕ್ಕೆ ಬಾರದಂತೆ ಕೊಟ್ಟ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ಮಿಸಿ ಸಕಲ ಮಾನವ ಕುಲಕ್ಕೂ ಶ್ರೇಯಸ್ಸು ಬಯಸುವ ನಿಟ್ಟಿನಲ್ಲಿ ಪ್ರಯತ್ನಿಸುವ ಅತ್ಯಂತ ಅನುಭವದ ಮತ್ತು ನಿಸ್ವಾರ್ಥ ಸಮರ್ಥ ವ್ಯಕ್ತಿಯನ್ನು ಮಾತ್ರ ನಾವು ಆರಿಸಬೇಕಾಗಿದೆ. ಇದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದು ಅತ್ಯಂತ ಪುಣ್ಯ ಸಾಧನೆಯ ಕೆಲಸವೂ ಕೂಡ ಹೌದು. ಹೇಗೆಂದರೆ, ನಾವು ಒಬ್ಬ ಸಮರ್ಥ ವ್ಯಕ್ತಿಯನ್ನು ಆ ಸ್ಥಾನದಲ್ಲಿ ಕುಳ್ಳಿರಿಸಿ ಅವರಿಂದ ದೇಶದಲ್ಲಿ ಸಮೃದ್ಧಿ ಮತ್ತು ಬಡತನದ ನಿವಾರಣೆಯಾಗಿ ಅನಾಥರು, ದೀನರು, ದಲಿತರು, ಅಂಗವಿಕಲರಿಗೆ ಸ್ವಾಭಿಮಾನದ ಜೀವನವನ್ನು ಕಲ್ಪಿಸಿಕೊಡಲು ಅನುಕೂಲವಾದರೆ ಅದು ಅತ್ಯಂತ ಪುಣ್ಯದಾಯಕವಾದಂತಹ ಕೆಲಸವಲ್ಲವೇ? ಮತ್ತು ಅಂಥವರನ್ನು ಚುನಾಯಿಸಿ ಮತ ಚಲಾಯಿಸಿ ಆರಿಸಿ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಅದರ ಪುಣ್ಯ ಅಂಶ ದೊರಕುತ್ತದೆ. ಮತ್ತು ಅದಕ್ಕೆ ವಿರೋಧವಾಗಿ ನಾವೆಲ್ಲರೂ ಭ್ರಷ್ಟಾಚಾರ, ದಬ್ಬಾಳಿಕೆ, ಮೇಲು ಕೀಲುಗಳ ತಾರತಮ್ಯ ನಡೆಸುವ ವ್ಯಕ್ತಿಯನ್ನು ನಾವು ಆರಿಸಿ ಕಳಿಸಿದರೆ ಯಾವುದೋ ಒತ್ತಡಕ್ಕೂ ಅವರು ಮಣಿಯದೆ ವಿಚಾರಹೀನತೆಯಿಂದಲೋ, ಜವಾಬ್ದಾರಿಯ ವಿಮುಖತೆಯಿಂದಲೋ ಮತ್ತು ಸಹಜವಾಗಿ ಇಂತಹ ವ್ಯಕ್ತಿಗಳನ್ನು ಆರಿಸಿ ನಾವು ಕಳಿಸಿಬಿಟ್ಟರೆ ಅದು ನಮ್ಮ ಮಹಾಪಾಪದ ಕೆಲಸ. ನಿಶ್ಶಕ್ತಿವಂತರ, ಬಡವರ, ಅಬಲೆಯರ ಕಣ್ಣೀರಿನ ಶಾಪ ಮತ ಚಲಾಯಿಸಿದ ಪ್ರತಿ ನಾಗರಿಕರಿಗೂ ತಾಗಿ ದೇಶ ದುರ್ಭಿಕ್ಷೆ, ಬರ, ಭೀಕರ ರೋಗಗಳತ್ತ ಮುಳುಗುತ್ತದೆ. ಕಾರಣ, ಬಂಧುಗಳೇ, ಈಗ ಬಂದಿರುವ ಚುನಾವಣೆ ಸಾಮಾನ್ಯ ಚುನಾವಣೆಯಲ್ಲ. ನೀವುಗಳೆಲ್ಲರೂ ಪ್ರತ್ಯಕ್ಷ ಶ್ರೀ ರಾಮಚಂದ್ರ ದೇವರ ಸಮಕ್ಷಮವಾಗಿ ನಮ್ಮ ಮತವನ್ನು ಚಲಾಯಿಸುತ್ತಿದ್ದೇವೆ. ಇಲ್ಲಿ ನಾವು ಆತ್ಮವಂಚನೆ ಮಾಡಿಕೊಳ್ಳಬಾರದು. ಯಾಕೆಂದರೆ ಇನ್ನೂ ಮುಂದೆ ನಾವು ರಾಮರಾಜ್ಯವನ್ನು ಸ್ಥಾಪಿಸುವುದನ್ನು ನೋಡಬೇಕಾಗಿದೆ. ಬಂಧುಗಳೇ,
ವಿಶೇಷವೆಂದರೆ ನಾವು ಚಲಾಯಿಸುವಂತಹ ಮತ, ನಾವು ಆರಿಸುವಂತಹ ಒಬ್ಬ ಮುಖಂಡ, ನಮ್ಮ ದೇಶವನ್ನು ಮುನ್ನಡೆಸಿಕೊಂಡು ಹೋಗಬೇಕಾಗಿರತಕ್ಕಂತಹ ವ್ಯಕ್ತಿಯನ್ನು ಆರಿಸುವುದು ಕೇವಲ ನಮಗೋಸ್ಕರ ಮಾತ್ರ ಅಲ್ಲ, ನಾವು ಮುಂದಿನ ನಮ್ಮ ಪೀಳಿಗೆಗೆ, ಮುಂದಿನ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸ ಮತ್ತು ಅವರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯ ಅನುಭವಗಳು ಆಗಬೇಕು. ಅವರು ಸುರಕ್ಷಿತವಾಗಿ ತಮ್ಮ ಜೀವನವನ್ನು ನಡೆಸಿಕೊಳ್ಳಬೇಕು. ನಮ್ಮ ದೇಶದಲ್ಲಿ ಸುಭದ್ರತೆ ಒದಗಬೇಕು ಎಂದರೆ ನಾವು ನಮ್ಮ ಮುಂದಿನ ಸಂತಾನದ ಒಂದು ಒಳ್ಳೆಯ ವಿಚಾರಕ್ಕಾಗಿಯೂ ಸಹ ನಾವು ಈ ಮತವನ್ನು ಚಲಾಯಿಸಬೇಕಾಗಿದೆ. ಕಾರಣ ಇದು ತುಂಬ ಜವಾಬ್ದಾರಿಯುತ ಕೆಲಸ ಆಗಿದೆ. ಬಂಧುಗಳೇ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸಿದಂತೆ ಒಬ್ಬ ರಾಜನಾದವನಿಗೆ 10 ಹಲವಾರು ಅರ್ಹತೆಗಳು ಅಂತ ನಾನು ಹಿಂದೆ ಹೇಳಿದಂತೆ, ನಿರ್ಭಯತೆ, ಪ್ರತಿ ಪ್ರಜೆಯ ಅಸ್ತಿತ್ವದ ಶುದ್ಧೀಕರಣ, ಮತ್ತು ಅವರಿಗೆ ಆಧ್ಯಾತ್ಮಿಕವಾದಂತಹ ಜ್ಞಾನ, ದಾನ ಮತ್ತು ಸ್ವಯಂ ನಿಯಂತ್ರಣ, ತ್ಯಾಗ ಮತ್ತು ವೇದಾಧ್ಯಯನದಲ್ಲಿ ಜ್ಞಾನ ಮತ್ತು ಕಠಿಣ ಪರಿಶ್ರಮ, ಸರಳವಾದಂತಹ ಜೀವನ, ಅಹಿಂಸವಾದಂತಹ ಜೀವನ, ಸತ್ಯ, ನಿಷ್ಠೆ, ಶಾಂತತೆ, ತ್ಯಾಗ ಜೀವನ, ಸಮೃದ್ಧಿ, ತಪ್ಪುಗಳು ಮತ್ತು ಅನೀತಿಗಳನ್ನು ಪತ್ತೆ ಮಾಡಿ ಅವುಗಳಿಗೆ ತಕ್ಕ ಶಿಕ್ಷೆ ವಿಧಿಸುವುದು ಮತ್ತು ಸಹಾನುಭೂತಿ ಮತ್ತು ದುರಾಸೆ ರಹಿತ ಗುಣ, ಶಾಂತತೆ, ನಮ್ರತೆ ಮತ್ತು ಅನ್ಯಾಯ ಅಪರಾಧಗಳ ವಿರುದ್ಧ ದಿಟ್ಟವಾದಂತಹ ಸ್ಥಿರವಾದಂತಹ ನಿರ್ಣಯ, ಸದಾ ಚೈತನ್ಯ, ಕ್ಷೇಮ, ಶುಚಿತ್ವ, ಅಸೂಯೆ ರಹಿತ ಮತ್ತು ತನ್ನ ರಾಷ್ಟ್ರದ ಪ್ರಜ್ಞೆಯ ತನ್ನ ರಾಷ್ಟ್ರದ ಬಗ್ಗೆ ಗೌರವದ ಬಗ್ಗೆ ಪ್ರಜ್ಞೆ, ಈ ಅತೀಂದ್ರಿಯ ಗುಣ ಹೊಂದಿದ ದೈವಿಕ ವ್ಯಕ್ತಿ ವಿಶೇಷಣೆಯುಳ್ಳ ವ್ಯಕ್ತಿ ಮಾತ್ರ ಒಂದು ರಾಷ್ಟ್ರವನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗಬಲ್ಲವನಾಗಿದ್ದಾನೆ. ಬಂಧುಗಳೇ, ಅಂತಹ ವ್ಯಕ್ತಿ ಎಂದರೆ ಈಗ ನಿಮ್ಮೆಲ್ಲರ ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿರ್ತಕ್ಕಂತಹ ಶ್ರೀ ನರೇಂದ್ರ ಮೋದಿಯವರು. ಬಂಧುಗಳೇ, ನರೇಂದ್ರ ಮೋದಿಯವರು ನಿಜವಾಗಿಯೂ ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ. ಅವರು ದೈವಾಂಶ ಸಂಭೂತರೇ ಎಂದು ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮವೇವಚ ಪೂರ್ಣಪ್ರಜ್ಞ ತೃತೀಯಸ್ಸೆ ಧರ್ಮಕಾರ್ಯಾರ್ಥ ಸಾಧಕ ಎನ್ನುವಂತೆ ಆ ಆಂಜನೇಯ ದೇವರಿಗೆ 3 ಅವತಾರಗಳು ಎಂದು ವೇದಗಳು ಸಾರಿದರೂ ಸಹಿತವಾಗಿ ಈಗ 4ನೇ ಅವತಾರವೂ ಸಹ ಈ ಕಲಿಯುಗದಲ್ಲಿ ಆಗಿ ಅವರು ನರೇಂದ್ರ ಮೋದಿಯಾಗಿ ಇದ್ದಾರೆ ಅಂತ ಇಲ್ಲಿ ಹೇಳಿದರೆ ಅದು ಉತ್ಪ್ರೇಕ್ಷೆಯಾಗಲಿಕ್ಕಿಲ್ಲ. ಬಂಧುಗಳೇ, ಮೊದಲನೇ ಅವತಾರದಲ್ಲಿ ಹನುಮಂತನಾಗಿ ಶ್ರೀರಾಮಚಂದ್ರನ ಅತ್ಯಂತ ಭಕ್ತಿಯ ಬಂಟನಾಗಿ ಶ್ರೀರಾಮಚಂದ್ರನನ್ನು ಪುನಃ ಪ್ರತಿಷ್ಠಾಪನೆ ಮಾಡಿಸಿ ಧರ್ಮವನ್ನೂ ಮತ್ತೆ ನೆಲೆಗೊಳಿಸುವಂತೆ ಮಾಡಿದ, ರಾಮರಾಜ್ಯವನ್ನು ನೆಲೆಗೊಳಿಸುವಂತೆ ಮಾಡಿದ ಹನುಮಂತ ತನ್ನ 2ನೇ ಅವತಾರದಲ್ಲಿ ಭೀಮಸೇನನಾಗಿ ಅವತಾರ ಮಾಡಿ ದುರ್ಯೋಧನ, ದುಶ್ವಾಸನಾದಿಗಳಂತಹ ದುಷ್ಟ ಶಕ್ತಿಗಳನ್ನು ಸೆಡೆಬೆಳೆದು ನಾಶ ಮಾಡಿ ಮತ್ತೆ ಧರ್ಮವನ್ನು ಅಲ್ಲಿಯೂ ಸ್ಥಾಪಿಸಿ ಮುಂದಿನ ಅವತಾರದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿ ಇಡೀ ಜಗತ್ತಿಗೆ ಒಂದು ಸನಾತನ ಧರ್ಮದ ಅಮೃತಧಾರಿಯನ್ನೇ ಹರಿಸಿ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಿದಂತಹ ಮಧ್ವಾಚಾರ್ಯರು ಹಲವಾರು ಕಾರ್ಯಗಳನ್ನು ಕೈಗೊಂಡು ತಮ್ಮ ಅವತಾರವನ್ನು ಮುಗಿಸಿ ಇನ್ನೂ ಅನೇಕ ಮಹತ್ವದ ಕಾರ್ಯಗಳು ಉಳಿದ ಕಾರಣ ನರೇಂದ್ರ ಮೋದಿಯೇ ಅವತಾರವಾಗಿ ಬಂದು ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ, ಎಷ್ಟೇ ಅಡೆತಡೆಗಳು ಬಂದರೂ ಅದನ್ನೆಲ್ಲ ಸಮರ್ಥವಾಗಿ ಎದುರಿಸಿ ಶ್ರೀರಾಮಚಂದ್ರ ದೇವರನ್ನು ಅಯೋಧ್ಯೆಯಲ್ಲಿಯೇ ಮತ್ತು ಅವರ ಸ್ಥಾನದಲ್ಲಿಯೇ ಪ್ರತಿಷ್ಠಾಪನಾ ಮಾಡಿದಂತಹ ಒಬ್ಬ ಅತ್ಯಂತ ದೈವಾಂಶ ಸಂಭೂತನಾದಂತಹ ಮಹತ್ವವಾದಂತಹ ಬ್ರಹ್ಮಚಾರಿಯೇ ಈ ನರೇಂದ್ರ ಮೋದಿ. ಅದಕ್ಕೆಂತಲೇ ಇವನಿಗೆ ದೈವಾಂಶ ಸಂಭೂತ ಎಂದು ಕರೆದರೆ ಅತ್ಯಂತ ಉತ್ಪ್ರೇಕ್ಷವಾಗಲಿಕ್ಕಿಲ್ಲ ಎಂದು ನನ್ನ ಭಾವನೆ. ನರೇಂದ್ರ ಮೋದಿ ಇವರು ಎಲ್ಲರೂ ಆಯ್ದುಕೊಳ್ಳಬೇಕಾದಂತಹ ಒಳ್ಳೆಯ ವ್ಯಕ್ತಿ. ಕಾರಣ ಬಂಧುಗಳೇ, ನೀವುಗಳು ಎಲ್ಲರೂ ಸೇರಿ ಮತದಾನವನ್ನು
ಬೇಸರವಿಲ್ಲದೆ ಮತ್ತು ಅದಕ್ಕೆ ವಿಚಾರವಂತರಾಗಿ ನಮ್ಮ ಮತವನ್ನು ಶ್ರೀ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕಾದಂತಹ ಅಭ್ಯರ್ಥಿಗಳಿಗೆ ಕಮಲದ ಚಿಹ್ನೆಗೆ ಭಾರತೀಯ ಜನತಾ ಪಕ್ಷಕ್ಕೆ ನಾವು ನೀವುಗಳು ಎಲ್ಲರೂ ಮತವನ್ನು ನೀಡಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿ ದೇಶವನ್ನು ಸಮೃದ್ಧತೆ, ಸಬಲತೆ ಮತ್ತು ಸುಭೀಕ್ಷೆಯಲ್ಲಿ ರಾಮರಾಜ್ಯವನ್ನಾಗಿ ಮಾಡಲು ಮುಂದುವರಿಯುವಂತೆ ಮಾಡಲು ಪ್ರಯತ್ನಿಸೋಣ ಎಂದು ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ.